ಗೈಸ್ ಸ್ಯಾಮ್ಸಂಗ್ ಕಂಪನಿ ನಿಮಗೆ ಗೊತ್ತೇ ಇದೆ, ಚಿಪ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡಿದ್ದಾರೆ ಮತ್ತು ತುಂಬಾ ದುಡ್ಡು ಮಾಡಿದ್ದಾರೆ. ಮತ್ತು ಇವರ ಇನ್ವೆಸ್ಟರ್ಸ್ ಮೀಟಿಂಗಲ್ಲಿ ಇವರು ಹೇಳಿರೋದು ಏನಂದರೆ ಡಿಮ್ಯಾಂಡಿಗೆ ತಕ್ಕಂಗೆ ಸಪ್ಲೈ ಕೊಡೋಕ್ಕಾಗ್ತಾ ಇಲ್ಲ ಇವರಿಗೆ ಚಿಪ್ಸೆಟನ್ನು, ಮತ್ತು 5 years ಕಾಂಟ್ರಾಕ್ಟ್ ಎಲ್ಲ ತಿಳಿಸಿದ್ದಾರೆ. ಸೊ ಪ್ರೈಸಸ್ ಆರ್ ಗೋಯಿಂಗ್ ಟು ಬಿ ಹೈ, ತುಂಬಾ ಜಾಸ್ತಿ ಬೆಳೆಯುತ್ತೆ. ಸೊ ಸೇಲ್ಸಲ್ಲಿ ತಗೊಂಬಿಡಿ ಗೈಸ್. ನೆಕ್ಸ್ಟು ಚೈನಾದಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಅವರು ಗೇಮಿಂಗ್ ಇವೆಂಟ್ ಕಂಡಕ್ಟ್ ಮಾಡಿದಾಗ ಅದರಲ್ಲಿ ಒನ್ ಪ್ಲಸ್ 16 ಅನ್ನು ಟೀಸ್ ಮಾಡಿದ್ದಾರೆ. OnePlus 15 ನಿಮಗೆ ಗೊತ್ತಿದೆ ಸ್ಕ್ವೇರ್ ಮಾಡ್ಯುಲರ್ ಕ್ಯಾಮ್ರಾ ಇತ್ತು, ಇವಾಗ ಸರ್ಕ್ಯುಲರ್ಗೆ ಹೋಗೋ ಥರ ಸಾಧ್ಯತೆಗಳಿದೆ. ಇದರಲ್ಲಿ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 6 Pro ಬರುತ್ತೆ. ಮತ್ತು ಇದರನ್ನು ಕವರ್ ಮಾಡಿ ತೋರಿಸಿರೋದಷ್ಟೇ, ಅಂದರೆ ಅದು ಲೀಕಲ್ಲಿ ಗೊತ್ತಾಗುತ್ತೆ. ನಿಮಗೆ ಗೊತ್ತಿದೆ, ಆ್ಯಪಲ್ ಅವರು iPhone 17 ಸೀರೀಸ್ ಲಾಂಚ್ ಮಾಡಿದಾಗಿಂದ ಈ 1:1 ಸೆನ್ಸರ್ ಮತ್ತು ತುಂಬ ಚರ್ಚೆ ನಡೀತಿದೆ. ಮತ್ತು ಆಂಡ್ರಾಯ್ಡ್ ಅವರು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಓಪೋ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ S27 ಸೀರೀಸ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಸ್ಯಾಮ್ಸಂಗ್ ಗ್ಯಾಲಕ್ಸಿ S27 ಸೀರೀಸಲ್ಲಿ 16 MP 1:1 ಸೆನ್ಸರ್ ಬರುತ್ತೆ. ನೆಕ್ಸ್ಟ್ ಲೀಕ್ಸ್ನ ಪ್ರಕಾರ ವಿವೋ ಅವರು ಬಂದು 68 MP ಸೆಲ್ಫಿ 1:1 ಸೆನ್ಸರ್ ಸೋನಿ ಅವ್ರದ್ದು ಟೆಸ್ಟ್ ಮಾಡ್ತಾ ಇದ್ದಾರೆ. ಈ ನಡುವೆ ತುಂಬ ವ್ಲಾಗಿಂಗ್ ಮಾಡ್ತಾ ಇದ್ದಾರಲ್ವಾ, ಅದಕ್ಕೋಸ್ಕರ ಇದೆ ನೋಡಿ. ಟೆಕ್ನೋ ಅವರು ಅವರ ಹೊಸ ಬೆಜೆಲೆಸ್ ಡಿಸ್ಪ್ಲೇವನ್ನು ಟೀಸ್ ಮಾಡ್ತಾ ಇದ್ದಾರೆ. ಈ ಬೆಜೆಲೆಸ್ ಡಿಸ್ಪ್ಲೇ ಬಂದರೆ ತುಂಬಾ ಚೆನ್ನಾಗಿರೋದು, ಮತ್ತು ಇವರು ತುಂಬಾ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತಾರೆ. ಇವರ ಟೆಲಿಫೋಟೋ ಲೆನ್ಸ್ ಕೂಡ ಹೊಸ ಟೆಕ್ನಾಲಜಿಯೊಂದಿಗೆ ಟೀಸ್ ಮಾಡಿದ್ರು. ಏನು ಮಾಡ್ತಾರೋ ಗೊತ್ತಿಲ್ಲ, ಲಾಂಚ್ ಮಾತ್ರ ಮಾಡ್ತಾ ಇಲ್ಲ. ಗೆಳೆಯರೆ, ಯಾರಿಗೆ ಹೇಗೆ ಯೂಸ್ ಆಗ್ತಾ ಇದೆಯೋ ಗೊತ್ತಿಲ್ಲ, ಆದರೆ ಫಾರ್ಮಿಂಗಲ್ಲಿ ಮಾತ್ರ ತುಂಬಾ ಹೆಲ್ಪ್ ಆಗುತ್ತಿದೆ. ಏನು ಅಂದರೆ, ಈ ವ್ಯಕ್ತಿಯ ಫಾರ್ಮಲ್ಲಿ 200 ಚಿಲ್ಲರೆಗೂ ಅಧಿಕ ಹಸುಗಳಿದ್ದಾವೆ. ಆದರೆ ಎಲ್ಲದರ ಮಾನಿಟರ್ ಮಾಡೋಕ್ಕಾಗಲ್ಲ. ಸೊ ಎಲ್ಲದಕ್ಕೂ ಟ್ಯಾಗ್ ಹಾಕಿ ಇನ್ಫಾರ್ಮೇಷನ್ ಎಲ್ಲ ಇವನು ಜೆಮಿನಿ ಮುಖಾಂತರ ಕ್ರಿಯೇಟ್ ಮಾಡಿರುವ ಏಜೆಂಟಿಗೆ ಕೊಟ್ಟಿದ್ದಾನೆ. ಆ ಏಜೆಂಟ್ ಬಂದು ಪ್ರತಿಯೊಂದು ಮಾನಿಟರ್ ಮಾಡಿದೆ, ಯಾವ ಹಸುಗೆ ಇಲ್ನೆಸ್ ಇದೆ, ಏನೇ ಆದರೂ ಪ್ರತಿಯೊಂದು ತಿಳಿಸುತ್ತೆ. ಇವನಿಗೆ ಇಂಡಿವಿಜುವಲ್ ಆಗಿ ಮಾನಿಟರ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ತುಂಬಾ ಹೆಲ್ಪ್ ಆಗ್ತಾಯಿದೆ. ಗೈಸ್, ನಿಮಗೆ ಗೊತ್ತೇ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಬಗ್ಗೆ ಮಾತಾಡಿದಾಗ ಆ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಅದು ಇವಾಗ ರಿಮೂವ್ ಆಗಿದೆ, ಯಾಕಂದರೆ ಡೀಪ್ ಫೇಕ್ ವೀಡಿಯೋಸ್ ತುಂಬಾ ಜನರೇಟ್ ಆಗ್ತಾಯಿದೆ ಎಂದು ಮೆಟಾ ಅವರು ಏಜೆಂಟ್ನ ಅಪಾಯಿಂಟ್ ಮಾಡಿದರೆ ಅದು ಓನರ್ ವಿಡಿಯೋ ಕೂಡ ಡಿಲೀಟ್ ಮಾಡಿಬಿಟ್ಟಿದೆ. ಸೊ ಮತ್ತೆ ಇದೆಲ್ಲ ಕಂಪ್ಲೇಂಟ್ ಆಗಿ ಎಲ್ಲ ರೈಸ್ ಮಾಡಿ ಮೆಟಾ ಅವರು ಈ ಥರ ಆಯಿತು ಅಂತ ಎಕ್ಸ್ಪ್ಲನೇಷನ್ ಕೊಟ್ಟು ಮತ್ತೆ ರೀಸ್ಟೋರ್ ಮಾಡಿದ್ದಾರೆ ವೀಡಿಯೋಸನ್ನು. ಗೈಸ್, ತುಮಕೂರಲ್ಲಿ ಒಂದು ಗೋಲ್ಡ್ ಅಂಗಡಿಯಲ್ಲಿ ಗೋಲ್ಡ್ ಎಲ್ಲ ಮಿಸ್ ಆಗ್ತಾಯಿತ್ತು ಅಂತ ಎಲ್ಲ ಶಾಕ್ ಆದರು. ಅಲ್ಲಿ ನೋಡಿದ್ರೆ ಲಾಕ್ ಹೊಡೆದಿಲ್ಲ, ಏನು ಡ್ಯಾಮೇಜ್ ಆಗಿಲ್ಲ, ಕಳ್ತನ ಆದಂಗೆ ಇಲ್ಲ. ಅಂದರೆ CC ಕ್ಯಾಮ್ರಾ ತಳೋರಿ ಚೆಕ್ ಮಾಡಿದಾಗ ಇಲ್ಲಿ ಬಂದು ಅದರ ಟ್ಯಾಗನ್ನು ತಿನ್ನಲು ಎಲ್ಲ ಒಂದು ಎತ್ಕೊಂಡು ಹೋಗ್ತಾಯಿತ್ತು. ರಾತ್ರಿ ಅದರ ಹೋಲ್ ಒಳಗಡೆ ಹಾಕ್ಕೊಂಡಿತ್ತು. ಆಮೇಲೆ ಇನ್ವೆಸ್ಟಿಗೇಟ್ ಮಾಡಿ ಎಲ್ಲ ತೊಗೊಂಡ್ರು, ರೀಸ್ಟೋರ್ ಆಯಿತು, ಹೋಗಲಿ ಬಿಡಿ, ಎಲ್ಲ ಸಕ್ಸಸ್ ಆಯಿತು.